ಸರ್ ಆಕ್ಚುಲಿ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಬೆಳೆದ್ರೆ ಕೊಳೆ ರೋಗ ಕಡಿಮೆ ಆಗುತ್ತೆ. ಎಲ್ಲ ತೋಟದಲ್ಲೂ ಕೊಳೆ ರೋಗ ಒಂದು ಕಾಯಿನೂ ಎಲ್ಲೂ ಕೊಳೆನೇ ಇಲ್ಲ. ಸದೆ ಕೂಡ ಹಂಗೆ ಬಿಟ್ಕೊಂಡಿರ್ತೀರ ಹುಲ್ಲೇನು ಡೈವರ್ಸಿಟಿ. ಇದನ್ನ ಮಾಡೋಕೆ ಮಣ್ಣೆಲ್ಲ ಪರೀಕ್ಷೆ ಮಾಡ್ಕೊಂಡೇಬೇಕಾಗತ್ತಲ್ವಾ? ಮಣ್ಣು ಪರೀಕ್ಷೆ ಮಾಡಲೇಬೇಕು ಅಂತೇನಿಲ್ಲ ಸರ್. ಈ ಸಹಜ ಕೃಷಿ ಅಂತಂದ್ರೆ ಏನು ಹಾಕೋಂಗೇ ಇಲ್ಲ, ಏನು ಹಾಕೋದಿಲ್ಲ. ಹೌದು. ಚಿಕ್ಕಮಗಳೂರಿನ ಹೊರವಲಯ ಈ ಮೂಡಿಗೆರೆ ರಸ್ತೆಯಲ್ಲಿ ಮೂಕ್ತಿಹಳ್ಳಿ ಅನ್ನುವಂಥ ಒಂದು ಹಳ್ಳಿ ಬರುತ್ತೆ. ಅಲ್ಲಿ ಒಬ್ಬ ಸಾವಯವ ಕೃಷಿಕ, ಅವರು ಸಾವಯವ ಕೃಷಿಕ ಅನ್ನೋದಕ್ಕಿಂತ ಸಾವಯವ ಕೃಷಿಯ ಋಷಿ ಅಂತ ಕರಿಬಹುದೇನೋ, ಮೂಕ್ತಿಹಳ್ಳಿಯ ಚಂದ್ರಶೇಖರ್ ಅಂತ ಹೇಳಿ, ಚಂದ್ರಶೇಖರ್ ನಾರಾಯಣಪುರ ಅಂತ ಕರೀತಾರೆ ಅವರಿಗೆ. ಅವರನ್ನು ಭೇಟಿ ಮಾಡುವಂಥ ಒಂದು ಸಂದರ್ಭ ಬಂತು. ಅವರು ಮನೆಯನ್ನು ಹುಡ್ಕೊಂಡು ನಾನು ನನ್ನ ಕೆಲವು ಜರ್ನಲಿಸ್ಟ್ ಸ್ನೇಹಿತರು ಹೋದ್ವಿ. ಚಂದ್ರಶೇಖರ್ ಇವರೇನಾ? ನಾರಾಯಣಪುರ. ಧನ ಧಾನ್ಯ ಅನ್ನುವಂಥ ಒಂದು ಪ್ರಾತ್ಯಕ್ಷಿಕೆಯನ್ನು ಸಾವಿರಾರು ರೈತರಿಗೆ ನೀಡುವಂಥ ಇವರ ಬೆಳೆಗಳಿಗೆ ಯಾವುದೇ ಕ್ರಿಮಿನಾಶಕ, ಕೀಟನಾಶಕ ಮತ್ತು ಅವರ ಹೊಲಗಳಲ್ಲೂ ಕೂಡ ಕಳೆನಾಶಕವನ್ನು ಬಳಸೋದಿಲ್ಲ. ಅಂತಹ ಅದ್ಭುತ ಕೃಷಿಕರು. ಸಹಜ ಕೃಷಿ ಏನಾದರೂ ನಿಮಗೆ ಆಸಕ್ತಿ ಇದ್ದರೆ ಇವರನ್ನು ನೀವು ಫಾಲೋ ಮಾಡ್ಬೋದು. ಸಾವಯವ ಕೃಷಿಯೂ ಸೇರಿದಂತೆ ಎಲ್ಲವೂ ನಕಲಿ ಅಂತೇಳಿ ಹೇಳುವಂತಹ ಇವರು ಮನೆ ಸುತ್ತಮುತ್ತ ತಮ್ಮ ತೋಟ ಹೇಗೆ ಬೆಳೆಸಿದ್ದಾರೆ ಅನ್ನೋದನ್ನ ನೋಡೋದೆ ಕೃಷಿಯನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳುವಂತಹ ಒಂದು ಪಾಠಗಳು ಅಂತ ನನಗನ್ಸುತ್ತೆ. ಹಾಗಾಗಿ ಇವರ ಮನೆಗೆ ಸದಾಕಾಲ ಯಾರಾದರೂ ಬರ್ತಾನೆ ಇರ್ತಾರಂತೆ. ಮತ್ತು ಆ ಕಡೆ ಈ ಕಡೆ ಅಂಥೇಳಿ ಕೆಲವು ಶಿಬಿರಗಳನ್ನು ಮಾಡೋದು, ಕೆಲವು ರೈತರುಗಳ ಜೊತೆಗೆ ಸಂವಾದಗಳನ್ನು ಮಾಡುವಂಥದ್ದು ಕೂಡ ಇವ್ರದ್ದು ಇದೆ. ಸೊ ಇವ್ರನ್ನ ನಾವು ಭೇಟಿ ಮಾಡುವಂಥ ಒಂದು ಅವಕಾಶ. ಆಮೇಲೆ ಅದು ಅಂದರೆ ನ್ಯಾಚುರಲ್ಲು ಮತ್ತು ಸಾವಯವದಲ್ಲಿ ಬರಲ್ಲ ಕಾಫಿ ಅಂತ ಎಲ್ಲರೂ ಇದಿತ್ತಲ್ಲ. ಹಾಗಾಗಿ ನನಗೂ ಆ ಹೆದರಿಕೆನಲ್ಲಿ ಆಗುತ್ತೋ ಇಲ್ಲವೋ ಅನ್ನೋ ಕಾರಣಕ್ಕಾಗಿ ನೋಡೋಣ ಎಕ್ಸ್ಪೆರಿಮೆಂಟ್ಗೆ ಅಂತ ಮಾಡಿದ್ದು. ಬಟ್ ಒಂದು 3 ವರ್ಷ ಅದು ಏನು ಆಗಲಿಲ್ಲ, ಉಪಯೋಗ ಆಗಲಿಲ್ಲ. ಆಮೇಲೆ ಅದರ ಅದೇ ತಿನ್ನೋಕ್ಕೆ ಸ್ಟಾರ್ಟ್ ಆಗಿ ಡೆವಲಪ್ ಆಗ್ತಾ ಹೋಗ್ತು. ನ್ಯಾಚುರಲ್ ಕ್ಲೈಮೆಟಿಕ್ ಕ್ರಿಯೇಟ್ ಹೊಂದ್ಕೆ ಅಂತಲ್ಲ, ಹೊಂದ್ಕೊಂಡ್ಮೇಲೆ ಡೆವಲಪ್ ಆಯಿತು. ಅಂದರೆ ಅಲ್ಲಿಗೆ 3 ವರ್ಷಕ್ಕೆ ಫಸಲಿಗೆ ಬರೋವಂಥದ್ದು 4-5ನೇ ವರ್ಷಕ್ಕೆ ಫಸಲಿಗೆ ಬಂತು. ಅಂದರೆ 2 ವರ್ಷ ಡಿಲೇ ಆಯಿತು. ಈ ಕಾಫಿ ಗಿಡಕ್ಕೂ ನೀವೇನು ಮನೆಯಂತ ಏನು ಕೊಟ್ಟಿಲ್ಲ? ಅಂದರೆ ಫರ್ಟಿಲೈಸರ್ ಅಂದರೆ ನಮ್ಮದೇ ಒಂದಿಷ್ಟು ಅಡಿಕೆ ಸಿಪ್ಪೆ, ಕಾಫಿ ಸಿಪ್ಪೆ ಅದೆಲ್ಲ ಡಿಕಂಪೋಸ್ ಮಾಡ್ತೀವಿ. ಆ ಡಿಕಂಪೋಸ್ ಗೊಬ್ಬರನ 10 kg 2 ಅಡಿಕೆ 2 ಕಾಫಿ ಮಧ್ಯಕ್ಕೆ ಹಾಕ್ತೀವಿ. ಇವರು ಫಸ್ಟು ನಾವು ಇವರ ಒಂದು ಕಾಫಿ ತೋಟಕ್ಕೆ ಹೋದ್ವಿ. ಆ ಕಾಫಿ ಬೆಳೆ ಎಷ್ಟು ಚೆಂದ ಇತ್ತು ಅಂತಂದರೆ ಅದು ಈ ವಿಡಿಯೋದಲ್ಲಿದೆ. ಇದು ನಾನು ಒಂದು 2-3 ಪಾರ್ಟ್ಗಳಲ್ಲಿ ಮಾಡಿದ್ದೀನಿ. ಇದು ಮೊದಲ ವಿಡಿಯೋ. ಅಷ್ಟು ಅಂದರೆ ನಾವು ಕ್ಯಾಶುವಲ್ ಆಗಿ ಸುಮ್ಮನೆ ನಾವು ಅವರೊಂದಿಗೆ ಮಾತನಾಡ್ತಾ ಅವ್ರ ತೋಟಕ್ಕೆ ಹೋದ್ವಿ. ಬಹುತೇಕ 50%, 40% ಉದುರ್ತಾ ಇದೆ ಕೊಳೆ ರೋಗದಿಂದ. ಕಾಯಿ ಕಪ್ಪಾಗಿ ಉದುರ್ತಾ ಇದೆ. ಇಲ್ಲಿ ಯಾವುದು ಆ ಥರದ ರೋಗದ ಲಕ್ಷಣಗಳಿಲ್ಲ. ಇದು ಯಾವುದಲ್ಲಿ ಸರ್? ಇದು ರೋಬಸ್ಟೋ C/R ಅಂತೇಳಿ ಹಾಕೋದು. ನೋಡಿ ಇಲ್ಲೆಲ್ಲ ಅವ್ರಿಗೆ ಇದರಲ್ಲಿ ಅರ್ಧ ಭಾಗ ಕಪ್ಪಾಗವು, ಅರ್ಧ ಭಾಗ ಕಪ್ಪಾಗಿ ಏನು ಸಣ್ಣ ಕಾಯಿ ಇದೆಯಲ್ಲ ಅದೆಲ್ಲದು ಉದುರಕ್ಕೆ ಸ್ಟಾರ್ಟ್ ಆಗಿದೆ. ನಮ್ಮದ್ರಲ್ಲಿ ಆ ಥರದ್ದಿಲ್ಲ. ಇದ್ರೂ ಒಂದು ನಮ್ಮ ಮ್ಯಾಕ್ಸಿಮಮ್ ಅಂದರೆ ಒಂದು 5%, 2% ಲೆಕ್ಕ ಅಷ್ಟೇ. 5% ಇಲ್ಲ.
ಇದು ನೋಡಿ ಇಲ್ಲಿ ಕಾಣುತ್ತೆ ನೋಡಿ, ನೀರು ಈ ಥರಕ್ಕೆ ಕಪ್ಪಾಗಿ ಇದು ಉದುರಿ ಬಿಡುತ್ತೆ. ಅಲ್ಲಿ ನೋಡಿ ಎಲ್ಲ ಉದುರಿದೆ ಈಗಾಗಲೇ, ಅದು ಇದೇ ಇಲ್ಲ, ಇದೇ ಕಳ್ಕೊಂಬಿಡಿದೆ. ಇದು ಟೋಟಲಿ ಒಂದು 2% ಇಲ್ಲ ಈ ಥರಕ್ಕಾಗಿರೋದು. ಅದು ಕೊಳೆ ಅಲ್ವಾ? ಅದು ಕಪ್ಪಳೆ. ಅದರ ತೊಟ್ಟು ಕೊಳೆತ್ಬಿಟ್ಟು ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಇದು ದ್ವಾರ್ಪ್ ಯಾವುದು? ಇದು ಡಾರ್ಕ್ ವೆರೈಟಿ. ಇದು 4 ವರ್ಷ ಆಯಿತು. ಈ ವರ್ಷ ಏನೋ ಇದಾಗಿದೆ. ಸದೆ ಕೂಡ ಹಂಗೆ ಬಿಟ್ಕೊಂಡಿರ್ತೀರ? ಹುಲ್ಲೇನು ಮಾಡಲ್ಲ, ಇದಾಗೆ ಬಿಟ್ಕೊಂಡಿರ್ತೀವಿ. ಈಗ ಹಾರ್ವೆಸ್ಟಿಂಗ್ ಟೈಮ್ನಲ್ಲಿ ಮಾತ್ರ ವೀಡ್ ಔಟ್ ಮಾಡ್ಕೊಂತೀವಿ ವೀಡ್ ಕಟರ್ನಲ್ಲಿ. ಅಲ್ಲ, ಇದು ಸಾಮಾನ್ಯವಾಗಿ ಹುಲ್ಲೆಲ್ಲ ಜಾಸ್ತಿ ಇದ್ದಾಗ ನುಸಿ ಕೊಳೆ ಆ ಥರದ್ದೇನು ಹಂಗೇನಿಲ್ಲ? ಅದೊಂದು ತಪ್ಪು ಅಲ್ಲ, ಕಲ್ಪನೆ ಇದೆ. ತಪ್ಪು ಕಲ್ಪನೆ ಅದೆಲ್ಲ. ಏನಾಗುತ್ತೆ ಅಂದರೆ ಇದು ಡೈವರ್ಸಿಟಿ ಪಾರ್ಟ್ ಆಫ್ ಡೈವರ್ಸಿಟಿ. ಇದೆಲ್ಲ ಇತ್ತು ಅಂತಂದ್ರೆ ಮಣ್ಣು ಆರೋಗ್ಯವಾಗಿರೋದಕ್ಕೆ ಆಸ್ಪದ ಆಗುತ್ತೆ. ಮಣ್ಣು ಆರೋಗ್ಯವಾಗಿತ್ತು ಅಂತಂದರೆ ಯಾವುದೇ ರೋಗಗಳು ಯಾವುದೂ ಬರಲ್ಲ. ಒಳ್ಳೆ ಸರ್, ನೋಡಿ ಸರ್, ದಂಡೆ ಥರ ಇದೆ. ತುಂಬ ಚೆನ್ನಾಗಿದೆ. ಇಲ್ಲಿಂದ ಇದೇನಿದೆ ಇದೆಲ್ಲ ಹೊಸ ಪ್ಲ್ಯಾಂಟ್. ಇವೆಲ್ಲ 4 ವರ್ಷ. ಸರ್, ಈ ಸಹಜ ಕೃಷಿ ಅಂತಂದರೆ ಏನೂ ಹಾಕೋಂಗೇ ಇಲ್ಲ? ಏನೂ ಹಾಕೋದಿಲ್ಲ. ಅಂದರೆ ನೇಚರ್ ಮೇಲೆ ಡಿಪೆಂಡ್ ಆಗಿ ಮಾಡೋ ಅಂಥದ್ದು. ಸೊ ನೀರು ಅಷ್ಟೇ ಪ್ರೊವೈಡ್ ಮಾಡ್ತಿರೋದಿಲ್ಲ? ಜಾಯಿಕಾಯಿ ಇದೆಲ್ಲದನ್ನು ಯೂಶಲಿ ಆರಾಮಾಗಿ ಬೆಳಿಬೋದು. ಹಾಂ. ಅಲ್ಲ ಸರ್, ಈಗ ಇದನ್ನು ಮಾಡೋಕ್ಕೆ ಮಣ್ಣೆಲ್ಲ ಪರೀಕ್ಷೆ ಮಾಡ್ಕೊಂಡೇ ಬೇಕಾಗತ್ತಲ್ವಾ? ಮಣ್ಣು ಪರೀಕ್ಷೆ ಮಾಡಲೇಬೇಕು ಅಂತೇನಿಲ್ಲ. ಮಾಡಿದರೆ ಅಂದರೆ ನಮಗೊಂದು ಇದು ಸಿಗುತ್ತೆ. ಈಗ ನೋಡಿ, ಇದು 1 ವರ್ಷದ ಗಿಡ. ಇದಕ್ಕೆ ನಾವೇನು ಕಳೆ ಏನು ತೆಗೆದಿಲ್ಲ, ಎಲ್ಲ ಬಿಟ್ಟಿದ್ದೀವಿ. ಕಳೆ ಒಳಗಡೆನೂ ಈಗ ಬರ್ತಾಯಿದೆ. ಅಂದರೆ ಇದಕ್ಕೇನು ಕೊರತೆ ಇಲ್ಲ ಅಂತ ಅರ್ಥ. ಇದು ಜಾಯಿಕಾಯಿ ಈಗ ಹಾರ್ವೆಸ್ಟು ಅವರಿಗೆಲ್ಲ ಮುಗಿದು ಈಗ ಇದರಲ್ಲಿ ಇದೆ. ನೀರು ಬಾಯಿ ಓಪನ್ ಆದಾಗ ಇದನ್ನು ತಗೋಬೇಕು. ಇದು 4 ವರ್ಷದ ಗಿಡ. ಇದು ಕಸಿ ಗಿಡನ? ಕಸಿ ಗಿಡ. ಇದು ವರ್ಷದ 2 ಬೆಳೆ ಬರುತ್ತೆ. ಇದು 8 ವರ್ಷ, 5ರಿಂದ 8 ವರ್ಷ ಆಯಿತು ಅಂತಂದರೆ ಒಂದು ಗಿಡದಲ್ಲಿ ಮಿನಿಮಮ್ ಅಂತಂದ್ರೂ 5,000 ರೂಪಾಯಿ ವರಮಾನ ಬರುತ್ತೆ. ಹೌದು. ಆ ರೈತರುಗಳು ಈ ಏಕಬೆಳೆ ಅಂತೇಳಿ ಹೋಗ್ತಾರಲ್ಲ, ಅದ್ರ ಬದಲಿಗೆ ಇಂಟರ್ ಕ್ರಾಪ್ ಮಾಡ್ತಾ ಹೋದರೆ ಈ ಥರಕ್ಕೊಂದು 100 ಗಿಡ ಹಾಕ್ಯಂಡ್ರೆ ಒಂದು ಬೆಳೆಗೆ 5 ಲಕ್ಷ ರೂಪಾಯಿ ದುಡ್ಡು ಸಿಕ್ತು. ಇದು 2 ಬೆಳೆ ಕೊಡುತ್ತೆ, ವರ್ಷಕ್ಕೆ 2 ಕೊಯ್ಲು ಬರುತ್ತಿದ್ದು. ಅಲ್ಲಿಗೆ 2 ಬೆಳೆಗೆ 10,000 ರೂಪಾಯಿ, ಅಲ್ಲಿಗೆ 10 ಲಕ್ಷ ರೂಪಾಯಿ 1 ಎಕರೆನಲ್ಲಿ ರೈತನಿಗೆ ದುಡ್ಡು ಸಿಗುತ್ತೆ. ಬಟ್ ಮಾಡಲ್ಲ ನಮ್ಮವರು. ಈ ವರ್ಷದ ಮಳೆ ಸ್ವಲ್ಪ ಪ್ರತಿಕೂಲವಾಗಿದೆ ಸರ್. ಈಗ ಈ ವೆದರ್ ಕಂಡೀಷನ್ ಕಾಫಿಗೆ ಅಂತ ಅಲ್ಲ, ಎಲ್ಲ ಗಿಡಗಳಿಗೂ ತೊಂದರೆನೇ, ಎಲ್ಲ ಬೆಳೆಗೂ. ಇವನ್ ನೋಡಿ, ಮೊದಲೆಲ್ಲ ಏನಾಗೋದು ಅಂದರೆ ಕಾಫಿಗೆ ಒಂದು ವಾಡಿಕೆ ಮಳೆ ಬರ್ತಾ ಇತ್ತಲ್ಲ, ಅವಾಗ ನಮಗೆ ಈ ಕಾಯಿ ಉದುರವು, ಕಾಯಿಗೇನೆ ರೋಗ ಬರ್ತಾ ಇತ್ತು, ಕೊಳೆ ರೋಗ. ಈಗ ಈಚೆಗೆ ಬರ್ತಾ ಇದೆ ರೋಗ. ಅಂದರೆ ವಯಸ್ಸು ಸಣ್ಣದಿದ್ದಾಗಲೇ ಅದು ಬಿತ್ತು ಅಂದರೆ ಈಗಲೇ 30% ಈಗ ಡ್ಯಾಮೇಜಸ್ ಆಗಿದೆ ಕಾಫಿ ತೋಟಗಳಲ್ಲಿ. ಆಮೇಲೆ ಈಗ ಇನ್ನು ಮುಂದಿನ ಮಳೆಗಳು ಅಂದರೆ ಮೇಜರಾಗೆ ಮಳೆ ಹೋದ ತಕ್ಷಣ ಅದ್ರ ರಿಸಲ್ಟ್ ಗೊತ್ತಾಗೋದು. ಯಾವ ಬಿಸಿಲು ಕಾಯಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಕೊಳೆ ರೋಗದ ಲಕ್ಷಣಗಳು ಗೋಚರವಾಗ್ತಾ ಹೋಗ್ತವೆ. ಅವಾಗ ಉದ್ರಕ್ಕೆ ಶುರುವಾಗುತ್ತೆ. ಅವಾಗ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದು, ಕಪ್ಪಾಗಿ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ.
ಇದೆಯಲ್ಲ ಈ ಥರದ್ದು ಸಣ್ಣ ಇದೇ ಕೊಳೆ ರೋಗ ಇದೆ, ಹಿಂಗೆ ಆಗ್ತಾಯಿದೆ. ಈಗ ಅವ್ರಿಗೆ ಅದು 30% ಡ್ಯಾಮೇಜಸ್ ಆಗಿದೆ. ಅಷ್ಟು ಅಲ್ಲಿಂದ ಹತ್ಲಾಗ 250 ಗಿಡ ಹಾಕಿದ್ದು, ಇದು ಹೊಸ್ದಾಗಿ ಪ್ಲಾಂಟೇಶನ್ ಮಾಡಿದ್ದು. ಇಲ್ಲಿ ಉದಾಹರಣೆಗೆ ಇದು ಯಾವುದೋ ಇಲ್ಲಿ ಅನ್ವಾಂಟೆಡ್ ರೆಕ್ಕೆ ಇಲ್ಲ, ಇದರಲ್ಲಿ ಕಾಣಲ್ಲ. ಅನ್ವಾಂಟೆಡ್ ರೆಕ್ಕೆಗಳು ಇರ್ತವೆ. ನಾವೀಗ ಮೊನ್ನೆ ಕಸಿ ಮಾಡಿರೋದ್ರಿಂದ ಅಲ್ಲ ಚಿಗುರು ತೆಗೆದಿರೋದ್ರಿಂದ ಅನ್ವಾಂಟೆಡ್ ರೆಕ್ಕೆಗಳು ಇಲ್ಲ. ಅವು ಹೆಂಗೆ ಅಂದರೆ ಇಲ್ಲಿಂದ ಹಿಂಗೆ ಹೋಗಿರುತ್ತೆ, ಫಸ್ಲಿರುತ್ತೆ ಅದರಲ್ಲಿ, ಚಿಗುರು ತೆಗ್ದಿರಲ್ಲ ನಾವು. ಉದಾಹರಣೆಗೆ ಇದೆಯಲ್ಲ ಇದನ್ನೀಗ ಆ್ಯಕ್ಚುಲಿ ತೆಗಿಬೇಕಿತ್ತು, ಬಿಟ್ಟಿದ್ದಾರೆ ಅದನ್ನು. ಇದೆಲ್ಲ ನಾವೇನು ಮಾಡ್ತೀವಿ, ಇಂಥ ಬಿಟ್ಟಿರೋವೆಲ್ಲವೂ ಏನಾಗ್ತವೆ, ಫಸ್ಲಿಗೆ ಬಂದಿರ್ತಾವಲ್ಲ, ಅವಾಗ ಏನು ಮಾಡ್ತಾರೆ ಅಂತಂದರೆ ಈ ಅನ್ವಾಂಟೆಡ್ ಇವೆಲ್ಲವೂ ಅನ್ವಾಂಟೆಡ್ ರೆಕ್ಕೆಗಳು ಹಿಂಗೆ ಅಡ್ಡ ಬಂದಿರ್ತವೆ. ಇಲ್ಲಿ ಫಸ್ಲಿದೆ, ಇದರಲ್ಲಿ ತೆಗ್ದಿಲ್ಲ ನಾವು. ಈಗ ಫಸ್ಲು ಕೊಯ್ಕೊಂಡ ತಕ್ಷಣ ಇಂಥ ರೆಕ್ಕೆಗಳನ್ನೆಲ್ಲ ತೆಗೆದು ಬಿಡ್ತೀವಿ. ಅದು ಕಂಪ್ಲೀಟ್ ಕಸಿ ಅಂತಾರೆ ಅದಕ್ಕೆ. ಗಿಡ ಆವಾಗ ಗಾಳಿ ಆಡೋದಕ್ಕೆ ಎಲ್ಲಕ್ಕೂ ಆಸ್ಪದ ಮಾಡಿಕೊಡೋಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಆಮೇಲೆ ಚಿಗುರು ಬರ್ತಾ ಇರುತ್ತೆ, ಕಂಪ್ ಚಿಗುರು, ಸೈಡ್ ಚಿಗುರೆಲ್ಲ ಬರ್ತಾ ಇರುತ್ತೆ. ಆ ಚಿಗುರನ್ನ ಮಾತ್ರ ನಾವು ಕಂಟ್ರೋಲ್ ಮಾಡ್ತಾ ಹೋದ್ರೆ ಸಾಕು. ಅದು ವರ್ಷದ 2 ಟೈಮ್ ಕೆಲಸ ಆಗುತ್ತೆ ನೋಡಿ. ಇವೆಲ್ಲವೂ 1 ವರ್ಷದ ಗಿಡಗಳು, ಇವೆಲ್ಲವೂ ಹುಲ್ಲಿನೊಳಗೆ ಇದ್ದಾವೆ, ಕಳೆ ಒಳಗೆ ಇದ್ದಾವೆ. ಅದಕ್ಕೇನು ಡಿಸ್ಟರ್ಬ್ ಏನು ಆಗಿಲ್ಲ, ಬೆಳವಣಿಗೆಗೆ ಏನು ಸಮಸ್ಯೆ ಇಲ್ಲ. ಬಟ್ ಕೆಮಿಕಲ್ ಫಾರ್ಮಿಂಗ್ನಲ್ಲಾದರೆ ಏನಾಗುತ್ತೆ ಅಂತಂದರೆ ನಾವು ಪೋಷಕಾಂಶ ಲಿಮಿಟೆಡ್ ಕೊಡ್ತೀವಿ. ಆಹಾರನ ನಾವು ಅದೇ ಉತ್ಪಾದನೆ ಮಾಡ್ಕೊಳಲ್ಲ. ನಾವು ಮೇಲಿಂದ ಕೊಡ್ತೀವಲ್ಲ ಆಹಾರ ಕಳೆಗಳಿಗೆ ಮತ್ತು ಆ ಬೆಳೆಗೆ ಸಾಕಾಗಲ್ಲ. ಕಳೆ ಇದ್ದರೆ ಶೇರ್ ಆಗಿಬಿಡುತ್ತೆ. ಅವಾಗೇನಾಗುತ್ತೆ ಅಂತಂದರೆ ಒಂದು ಗಿಡಕ್ಕೆ ಬೇಕಾದಷ್ಟು ಪೋಷಕಾಂಶ ಸಿಗದೇ ಇದ್ದಾಗ ಈ ಕಳೆ ಡಿಸ್ಟರ್ಬ್ ಆಯಿತು ಅಂತ ಈ ಕಳೆನ ಕಂಟ್ರೋಲ್ ಮಾಡೋದಕ್ಕೆ ಅವ್ರು ರೆಕಮೆಂಡ್ ಮಾಡ್ತಾರೆ. ಬಟ್ ನ್ಯಾಚುರಲ್ ಫಾರ್ಮಿಂಗಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಭೂಮಿನಲ್ಲೇ ಆಹಾರ ಉತ್ಪಾದನೆ ಆಗಬೇಕು. ಅದು ನ್ಯಾಚುರಲ್ ಆಗಿ. ಉದಾಹರಣೆಗೆ ಹೆಂಗೆ ಉತ್ಪಾದನೆ ಆಗುತ್ತೆ ಅಂತಂದರೆ, ಇಷ್ಟು ಕಳೆ ಬೆಳೆದಿರುತ್ತಲ್ಲ, ಇದೆಲ್ಲದು ಸತ್ತು ಬೀಳುತ್ತೆ. ಸತ್ತು ಬಿದ್ದಾಗ ಇಲ್ಲೆಲ್ಲ ಬಿದ್ದಿದೆಯಲ್ಲ, ಇದೆಲ್ಲದು ಹ್ಯೂಮಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದೆಲ್ಲ ಹ್ಯೂಮಸ್ ಆಗಿ ಕನ್ವರ್ಟ್ ಆಗುವಾಗ ಒಂದು ಸಸ್ಯದ ಬಾಡಿನಲ್ಲಿರೋಂಥ ಅಷ್ಟು ಪೋಷಕಾಂಶ ಡಿಕಂಪೋಸ್ ಆಗುವಾಗ ಮಣ್ಣಿಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಆಮೇಲೆ ಒಂದೊಂದು ಗಿಡದಲ್ಲಿ ಒಂದೊಂದು ಥರದ ಪೋಷಕಾಂಶಗಳು ಇರ್ತವೆ, ಪರಿಪೂರ್ಣವಾದಂಥ ಪೋಷಕಾಂಶ. ಮತ್ತು ಇಲ್ಲೇನಾಗುತ್ತೆ ಅಂತಂದರೆ ಇಲ್ಲಿ ಇದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಪ್ರಮಾಣ ಜಾಸ್ತಿ ಆಗುತ್ತೆ. ಮೈಕ್ರೋ ಲೆವೆಲಲ್ಲಿ ಆ ಉತ್ಪಾದನೆ ಆಗ್ತಾ ಹೋಗುತ್ತೆ. ಆ ಉತ್ಪಾದನೆ ಆಗಿದ್ದು ಮಣ್ಣಲ್ಲಿ ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಸ್ಟೋರೇಜ್ ಆಗಿದ್ದನ್ನು ಆ ಗಿಡಕ್ಕೆ ಬೇಕಾದಂಥ ಆಹಾರನ ಏನು ಮಾಡ್ತೇವೆ ಅಂದರೆ ಜೀವಾಣು ಅದು ಕೇಳುತ್ತೆ. ನ್ಯಾಚುರಲ್ ಸಿಸ್ಟಮ್ನಲ್ಲಿ ಬೆಳೆದಂಥದ್ದು. ನನಗೆ ಹಶ್ವಾದಾಗ ನನಗೆ ಊಟಕ್ಕೆ ಬೇಕು ಅಂತ ಹೆಂಗೆ ಅನಿಸುತ್ತೆ, ಬಾಯಾರಿಕೆ ಆದಾಗ ನೀರು ಬೇಕು ಅಂತ ಹೆಂಗೆ ಅನಿಸುತ್ತೆ, ಹಂಗೆ ಅವಕ್ಕೆ ಆಹಾರ ಕೇಳುತ್ತೆ. ಅದು ನನಗೆ ನೈಟ್ರೋಜನ್ ಬೇಕು ಅಂತ ಕೇಳುತ್ತೆ. ಕೇಳಿದ ತಕ್ಷಣ ಮಣ್ಣಲ್ಲಿರೋಂಥ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ವಾತಾವರಣದಲ್ಲಿರೋಂಥ ನೈಟ್ರೋಜನನ್ನು ಹೀರಿ ಅದನ್ನು CO3ನಲ್ಲಿರುತ್ತೆ, ಅದು NHಗೆ ಕನ್ವರ್ಟ್ ಮಾಡಿಕೊಡುತ್ತೆ. N2ನಲ್ಲಿ N3ನಲ್ಲಿರುತ್ತೆ, ಅದು N3ಗೆ ಕನ್ವರ್ಷನ್ ಮಾಡಿಕೊಡುತ್ತೆ, ಸಾರಜನಕನ ಕೊಡುತ್ತೆ. ಮತ್ತು ಅದೇನು ಮಾಡುತ್ತೆ, ನನಗೆ ಫಾಸ್ಫರಸ್ ಬೇಕು ಅಂತ ಕೇಳುತ್ತೆ. ಆವಾಗ ಮಣ್ಣಲ್ಲಿರೋಂಥ PS ಬ್ಯಾಕ್ಟೀರಿಯಾಗಳು ಮಣ್ಣಲ್ಲಿರೋಂಥ ಕಣನ ಫಾಸ್ಫರಸ್ ಕಣನ ಕರಗಿಸಿ ಆ ಗಿಡಕ್ಕೆ ಸಪ್ಲೈ ಮಾಡುತ್ತೆ, ಆಹಾರನ ಕೊಡುತ್ತೆ.